ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಸುಳ್ಳು ಮತ್ತು ಸತ್ಯದ ನಡುವೆ ನಡೆಯುತ್ತಿರುವ ಚುನಾವಣೆ. ಬಿಜೆಪಿ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ ಕಾಂಗ್ರೆಸ್ ಸಚಿವರು. ಕಾಂಗ್ರೆಸ್ನವರು ಹಸ್ತದ ಬದಲಿಗೆ ಚೆಂಬನ್ನ ಚಿಹ್ನೆ ಹಾಕಿಸಿಕೊಂಡಿದ್ದಾರೆಯೇ? ಬಳ್ಳಾರಿಯಲ್ಲಿ ಮಾಜಿ ಸಚಿವ ಸುರೇಶ್ ಕುಮಾರ್ ವಾಗ್ದಾಳಿ. ತ್ಯಾಗ ಬಲಿದಾನದ ಮಹತ್ವದ ಬಗ್ಗೆ ಬಿಜೆಪಿಯವರಿಗೆ ಗೊತ್ತೇ ಇಲ್ಲ. ಬಿಜೆಪಿ ವಿರುದ್ಧ ಹರಿಹಾಯ್ದ ಮಾಜಿ ಸಂಸದ ವಿಎಸ್ ಉಗ್ರಪ್ಪ. ಕಾಂಗ್ರೆಸ್ ಪಕ್ಷದವರು ತಮ್ಮ ಚಿಹ್ನೆ ಬದಲು ಮಾಡಿಕೊಂಡಿದ್ದು ಹಸ್ತದ ಬದಲು ಚೆಂಬು ಸಿಂಬಲ್ ಆಗಿ ಮಾಡಿಕೊಂಡಿದ್ದಾರೆ ಎಂದು ಮಾಜಿ ಸಚಿವ ಸುರೇಶ್ ಕುಮಾರ್ ಟೀಕಿಸಿದ್ದಾರೆ. ನಿನ್ನೆ ಬಳ್ಳಾರಿಯಲ್ಲಿ ನಡೆದ ಕಾಂಗ್ರೆಸ್ ಪ್ರಚಾರದ ಸಮಾವೇಶದಲ್ಲಿ ರಾಹುಲ್ ಭಾಷಣದ ವೇಳೆ ಹಸ್ತದ ಚಿಹ್ನೆ ಬದಲು ಚೆಂಬು ತೋರಿಸುತ್ತಿರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ತಮ್ಮ ಚಿಹ್ನೆಯನ್ನ ಬದಲಾವಣೆ ಮಾಡಿಕೊಂಡಿದ್ದಾರೆಯೇ ಎಂದ ಸುರೇಶ್ ಕುಮಾರ್, ರಾಹುಲ್ ಗಾಂಧಿಯವರು ಹೋದಲ್ಲಿ ಬಂದಲ್ಲಿ ಚೆಂಬು ಹಿಡಿದುಕೊಂಡಿದ್ದಾರೆ. ಬಹುಶಃ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಹಸ್ತದ ಬದಲಿಗೆ ಚೆಂಬು ಮಾಡಿಕೊಂಡಿರಬಹುದು ಎಂದು ವ್ಯಂಗ್ಯವಾಡಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಹಣ ನೀಡದೆ ರಾಜ್ಯದ ಜನರಿಗೆ ಚೆಂಬು ನೀಡುತ್ತಿರುವುದು ಕಾಂಗ್ರೆಸ್ ಪಕ್ಷ. 10 ತಿಂಗಳುಗಳಿಂದ ಒಬ್ಬರಿಗೆ ನಿರುದ್ಯೋಗಿ ಭತ್ಯೆ ನೀಡಿಲ್ಲ. ರೈತರಿಗೆ ನೀಡುವ ಹಣ ಕೂಡ ಸಂಪೂರ್ಣ ನಿಲ್ಲಿಸಿ ರೈತರಿಗೆ ಚೆಂಬು ನೀಡಿದೆ ಎಂದು ಟೀಕಿಸಿದರು. ನಮ್ಮ ಲೋಕಸಭಾ ಚುನಾವಣೆಗಳ ಮೊದಲನೇ ಹಂತದ ಒಂದು ಪ್ರಕ್ರಿಯೆ ಮುಗಿದಿದೆ. ಈಗ ನಾವೆಲ್ಲರೂ ಕೂಡ ಮೇ 7ನೇ ತಾರೀಕು ನಡೆಯಲಿರುವ 2ನೇ ಹಂತದ ಚುನಾವಣೆಗೋಸ್ಕರ ಓಡಾಡ್ತಾ ಇದ್ದೀವಿ. ಬಿಜೆಪಿ ಕಾನೂನು ಪ್ರಕೋಷ್ಠ, ನಾವೇನು ಲೀಗಲ್ ಸೆಲ್ ಅಂತ ಕರಿತೀವಿ, ಆ ಕಾನೂನು ಪ್ರಕೋಷ್ಠ ಇದುವರೆಗೂ ಸುಮಾರು 17 ವಕೀಲರ ಸಂಘಗಳಿಗೆ ನಾವು ಭೇಟಿ ಕೊಟ್ಟಿದ್ದೀವಿ. ಭೇಟಿ ಕೊಟ್ಟು ಅಲ್ಲಿನ ವಕೀಲರ ಜೊತೆ ಸಂವಾದ ಮಾಡಿ ಈ ಒಂದು ನಿರ್ಣಾಯಕ ಚುನಾವಣೆಯಲ್ಲಿ ವಕೀಲರ ಪಾತ್ರ ಏನು ಈ ಕುರಿತು ವಿಚಾರವನ್ನ ಹಂಚಿಕೊಂಡಿದ್ದೀವಿ. ಸುಮಾರು ರಾಜ್ಯದ 13 ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಈ ಕಾರ್ಯ ಆಗಿದೆ. ನಿನ್ನೆ ಈ ಚುನಾವಣೆ, ನಮ್ಮ ಭಾಗದ ಚುನಾವಣೆ ಮುಗಿದ ಮೇಲೆ ಬಳ್ಳಾರಿ, ಇವತ್ತು ಕೊಪ್ಪಳ, 2 ಲೋಕಸಭಾ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ವಕೀಲರ ಜೊತೆ ಒಂದು ಸಂವಾದ ನಡೆಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಿನ್ನೆ ಬಳ್ಳಾರಿನಲ್ಲಿ ಕಾಂಗ್ರೆಸ್ ನಾಯಕರು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬಂದಿದ್ರು ಅಂತ ನಾನು ಕೇಳ್ಕೊಂಡಿದ್ದೀನಿ. ಅವರು ಭಾಷಣ ಮಾಡ್ತಾ, ಯಾಕೋ ನಂಗೆ ಅನ್ಸುತ್ತೆ ಕಾಂಗ್ರೆಸ್ ಅವರು ತಮ್ಮ ಚಿಹ್ನೆ ಚೇಂಜ್ ಮಾಡ್ಬಿಟ್ಟಿದಾರ, ಅವ್ರ ಚಿಹ್ನೆ ಇದ್ದಿದ್ದು ಹಸ್ತ ಚಿಹ್ನೆ, ಏನು ಚೆಂಬು ಅಂತ ಏನಾದ್ರು ಮಾಡ್ಕೊಂಡಿದಾರ ಅಂತ ನಮ್ಗೆ ಗೊತ್ತಿಲ್ಲ. ಚೆಂಬಿಲ್ದೆ ಮಾತಾಡೋದಿಲ್ಲ ಅವರು. ಸೊ ನಿನ್ನೆ ರಾಹುಲ್ ಗಾಂಧಿ ಬಾಯಲ್ಲೂ ಕೂಡ ಚೆಂಬು ಅನ್ನೋ ಪದ ಬಂದು ಚೆಂಬುಗಳ ಪಕ್ಷ ಅನ್ನೋದೆಲ್ಲನೂ ಕೂಡ ಮಾತಾಡಿರೋದು ನನ್ನ ಗಮನಕ್ಕೆ ಬಂದಿದೆ. ಸೊ ನಾನು ತಮ್ಮ ಮೂಲಕ ಕಾಂಗ್ರೆಸ್ ಅವ್ರಿಗೆ ಒಂದಷ್ಟು ಪ್ರಶ್ನೆಗಳು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದು, ನಮ್ಮ ರಾಜ್ಯದಲ್ಲಿ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೆ ಪಂಗನಾಮ ಹಾಕಿರುವ, ಚೆಂಬು ನೀಡುವ ಕಾರ್ಯದಲ್ಲಿ ನಿರತವಾಗಿರುವ ಯಾವುದಾದ್ರು ಒಂದು ಪಕ್ಷ ಇದ್ದರೆ, ಮತ್ತೆ ಚೆಂಬುಗಳ ಗುತ್ತಿಗೆ ಪಡೆದಿರುವ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಚುನಾವಣೆಗಳಾಗಿ, ವಿಧಾನಸಭಾ ಚುನಾವಣೆಗಳಾಗಿ ಸುಮಾರು 11 ತಿಂಗಳಾಯಿತು. ಅವ್ರ ಸರ್ಕಾರ ಬಂದು 11 ತಿಂಗಳಾಗುತ್ತೆ ಮೇಗೆ. ಈ 11 ತಿಂಗಳಲ್ಲಿ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಚೂರು ಕೂಡ ಹಣ ಬಿಡುಗಡೆ ಮಾಡದೆ ಇರೋದು ಕಾಂಗ್ರೆಸ್ ಪಕ್ಷ ರಾಜ್ಯದ ನಾಗರಿಕರಿಗೆ ಕೊಟ್ಟಿರುವ ಚೆಂಬಲ್ವಾ? ನಿರುದ್ಯೋಗಿ ಯುವಕರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಚುನಾವಣೆ ಮುಂಚೆ ಘೋಷಣೆ ಮಾಡಿದ್ರು. ಈಗಿನ ಒಂದು ನೋಂದಾವಣೆ ಪ್ರೋಸೆಸ್ ಅಲ್ಲಿ ಇದೆ. ಅದು ಏನು 3,000 ಜನ ಕೊಡ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿರೋ ನಿರುದ್ಯೋಗಿಗಳ ಸಂಖ್ಯೆ ಎಷ್ಟು? ಸೊ ಈ ಕಳೆದ 10 ತಿಂಗಳಿಂದ ಒಬ್ಬನೇ ಒಬ್ಬ ನಿರುದ್ಯೋಗಿ ಭತ್ಯೆ ಕೊಡದೇನೆ, ಅವರ ಆ ಹೆಸರಿನಲ್ಲಿ ಓಟ್ ತಗೊಂಡ್ರು, ಭತ್ಯೆ ಕೊಡದೆ ಈ ಎಲ್ಲಾ ನಿರುದ್ಯೋಗಿಗಳಿಗೆ ಕೊಟ್ಟಿರುವ ಚೆಂಬು ಕಾಂಗ್ರೆಸ್ದೇ ಅಲ್ವಾ? ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿನಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 6,000 ರೂಪಾಯಿ ಕೇಂದ್ರ ಸರ್ಕಾರ ಕೊಡುತ್ತೆ.
ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದ್ರ ಜೊತೆ ನಾವು ಕೂಡ ಸೇರ್ಸೋಣ ಅಂದ್ಬಿಟ್ಟು 4,000 ರೂಪಾಯಿ ಕೊಡ್ತಾ ಇದ್ವಿ ವರ್ಷಕ್ಕೆ 2 ಹಂತದಲ್ಲಿ. ಈ ಸರ್ಕಾರ ಬಂದ್ರೆ ಸಂಪೂರ್ಣವಾಗಿ ಅದನ್ನ ನಿಲ್ಲಿಸಿ ರೈತರಿಗೆ ಚಂಬು ಕೊಟ್ಟಿರೋದು ನಿಜ ಅಲ್ವಾ? ಏನು ಕಾರಣ ಇಲ್ದೇನೆ ಅನ್ನದಾತರಿಗೆ ನಿಲ್ಲಿಸಿ ಚಂಬಂತೂ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಮಹಿಳೆಗೆ ಫಸ್ಟ್ ಹೇಳಿದ್ದು ಸರ್ಕಾರಿ ಬಸ್ಗಳಲ್ಲಿ ಉಚಿತ ಅಂತ. ಅದನ್ನ ಕೆಂಪು ಬಸ್ಗಳಿಗೆ ಸೀಮಿತ ಮಾಡುದು, ಕೆಂಪು ಬಸ್ಗಳಿಗೆ ಸಂಖ್ಯೆ ಕಡಿಮೆ ಮಾಡುದು, ಶಾಲೆಗೆ ಹೋಗುವ ಮಕ್ಕಳಿಗೆ ಸೀಟೇ ಸಿಗದೇ ಇರೋಗೆ ಮಾಡುದು, ಜೊತೆಗೆ ಸಾರಿಗೆ ದರವನ್ನ ಸದ್ದಿಲ್ಲದೆ ಏರಿಸಿ ನಾಗರಿಕರಿಗೆ ಚಂಬು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಅಲ್ವಾ? ಪ್ರತಿಯೊಂದು ಕುಟುಂಬಕ್ಕೂ 200 ಯೂನಿಟ್ ಫ್ರೀ ಕೊಡ್ತೀವಿ ಕರೆಂಟು ಅಂತಂದು, ಅದರ ಬದಲಿಗೆ ಏನೇನೋ ಷರತ್ತು ಹಾಕಿ ಕಳೆದ ಇಷ್ಟು ಯೂಸ್ ಮಾಡಿದ್ರೆ 10% ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಸದ್ದಿಲ್ಲದೆ ವಿದ್ಯುತ್ ದರವನ್ನ ಏರಿಸಿ 1 ಯೂನಿಟ್ಗೆ 7 ರೂಪಾಯಿ ಅಂತ ಮಾಡಿ ಎಲ್ಲರ ಮೇಲೆ ಬರೆ ಎಳೆದಿರುವ ಸರ್ಕಾರ ರಾಜ್ಯದ ನಾಗರಿಕರಿಗೆ ಚೊಂಬು ಕೊಟ್ಟಿರೋದು ನಿಜ ಅಲ್ವಾ? ನಾವು ಪ್ರತಿಯೊಬ್ಬ ವ್ಯಕ್ತಿಗೆ 5 kg ಅಕ್ಕಿ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರದ ಅಕ್ಕಿನ ತಮ್ಮ ಚೀಲದಲ್ಲಿ ಕೊಟ್ಟು ತಾವು ಕೊಡ್ತೀವಿ ಅಂತ ಹೇಳಿದ 5 kg ಕೊಡದೇನೆ ನಾವು 1 kg 34 ರೂಪಾಯಿ ಕೊಡ್ತೀವಿ ಅಂತ ಹೇಳಿ 34 ರೂಪಾಯಿ kg ಅಕ್ಕಿ ಸಿಗದೇ ಇರೋಂಥ ಸ್ಥಿತಿನಲ್ಲಿ ರಾಜ್ಯದ ಜನತೆಗೆ ಮೋಸ ಮಾಡಿ ಚಂಬು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಅಲ್ವಾ? ರಾಜ್ಯದ ವಿದ್ಯಾರ್ಥಿಗಳಿಗೆ ಅದು 5ನೇ ಕ್ಲಾಸ್ ಪರೀಕ್ಷೆ, 8ನೇ ಪರೀಕ್ಷೆ, 9ನೇ ಕ್ಲಾಸ್ ಪರೀಕ್ಷೆಯಲ್ಲಿ ಸಂಕಷ್ಟವನ್ನ ಹೇರಿ ಸುಪ್ರೀಂ ಕೋರ್ಟು, ಹೈಕೋರ್ಟು ಎಲ್ಲ ಕಡೆ ಮಕ್ಕಳು ಅಲ್ದಾಡಂಗೆ ಮಾಡಿ ಆ ಪೋಷಕರಿಗೆ ಸಂಕಷ್ಟದ ಚಂಬನ್ನ ಕೊಟ್ಟಿರೋದು ರಾಜ್ಯ ಸರ್ಕಾರ ಅಲ್ವಾ? ರಾಜ್ಯದಲ್ಲಿ ಒಂದಂತೂ ನಿಜ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಚಂಬು ಕೊಡೋದು ಹೇಗೆ ಅಂತ ಯೋಚಿಸ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಚಂಬು ಕೊಡೋದು ಹೇಗೆ ಅಂತ ಯೋಚನೆ ಮಾಡ್ತಾರೆ. ಒಟ್ಟಾರೆ ಇವರು ಚಂಬು ವಿತರಣಾ ಪ್ರಕ್ರಿಯೆಯಲ್ಲಿ ತೊಡಕೊಂಡು ರಾಜ್ಯದ ಜನತೆಗೆ ಒಂದು ದೊಡ್ಡ ಚಂಬು ಕೊಟ್ಟಿರೋದಂತೂ ನಿಜ. ರಾಹುಲ್ ಗಾಂಧಿಯವರು ಜ್ಞಾಪಕಬೇಕು, ಅವರ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿಯವರು 1971ರಲ್ಲಿ ಗರೀಬಿ ಹಟಾವೋ ಅಂತ ಒಂದು ಸ್ಲೋಗನ್ ಕೊಟ್ಟಿದ್ರು. ಗರೀಬಿ ಹಟಾವೋ ಬಹಳ ದೊಡ್ಡ ಸ್ಲೋಗನ್. ಗರೀಬಿ ಹಟಾವೋ ಮಾಡಲಿಲ್ಲ, ಗರೀಬ್ ಕೋ ಹಟಾವೋ ಮಾಡಿದ್ರು. ಇಡೀ ದೇಶಕ್ಕೆ ಈ ಗರೀಬಿ ಹಟಾವೋ ಸ್ಲೋಗನ್ ಮೂಲಕ ಚಂಬು ಕೊಟ್ಟಿರುವ ಖ್ಯಾತಿ ರಾಹುಲ್ ಗಾಂಧಿಯವರ ಕುಟುಂಬಕ್ಕೆ ಸೇರಿದ್ದು. ಅದನ್ನು ಕೂಡ ರಾಹುಲ್ ಗಾಂಧಿಯವರು ಜ್ಞಾಪಕಬೇಕು. ಒಂದು ಕೆಲಸ ಮಾಡಲಿ, ಇಷ್ಟು ಮಾತಾಡೋರು UPI 1, UPI 2 ಆಯ್ತು. ಆ ಅವಧಿನಲ್ಲಿ ನಮ್ಮ ರಾಜ್ಯಕ್ಕೆ ಕೇಂದ್ರದಿಂದ ಎಷ್ಟು ಅನುದಾನ ಹರಿದು ಬಂತು, ಮೋದಿಯವರ 10 ವರ್ಷದಲ್ಲಿ ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ಎಷ್ಟು ಹರಿದು ಬಂದಿದೆ, ಇದ್ರ ಬಗ್ಗೆ ಒಂದು ತುಲನೆ ಮಾಡಿ ಚರ್ಚೆಗೆ ಕಾಂಗ್ರೆಸ್ ರೆಡಿ ಇದೆಯಾ? ಸೊ ಒಟ್ಟಾರೆ ನನಗನ್ಸುತ್ತೆ ಚಂಬುಗಳ ಸರ್ದಾರ ಅಂತಂದ್ರೆ ಕಾಂಗ್ರೆಸ್ ಪಕ್ಷ. ಅವ್ರು ಸುಮ್ಮನೆ ತಾನ್ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಒರೆಸುವ ಕೋತಿ ತರ ಇವತ್ತು ಕಾಂಗ್ರೆಸ್ ಪಕ್ಷ ಆಡ್ತಾ ಇದೆ. ಸೊ ನನಗನ್ಸುತ್ತೆ ಇವರ ಒಟ್ಟು ಆಡಳಿತದಲ್ಲಿ ನಾಗರಿಕರು ಬಿಸಿಲಿಂದ ಎಷ್ಟು ಬಸವಳಿದ್ದಾರೋ ಅಷ್ಟೇ ಇವರ ಆಡಳಿತದಿಂದನೂ ಕೂಡ ಬಸವಳಿದಿದ್ದಾರೆ. ಈಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾಗರಿಕರು ಒಂದು ಧನ್ಯವಾದಗಳ ಮೂಲಕ ಒಂದು ದೊಡ್ಡ ಚಂಬನ್ನ ಕೊಡೋದಂತೂ ನಿಶ್ಚಿತ. ಜೂನ್ 4ನೇ ತಾರೀಕು ನಾಗರಿಕರು ಕಾಂಗ್ರೆಸ್ಗೆ ಚಂಬು ಏನ್ ಕೊಡ್ತಾರೆ, ಅದಕ್ಕೆ ನಾವೆಲ್ಲರೂ ಕೂಡ ಆ ದಿವ್ಯ ದರ್ಶನಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀವಿ. ರಾಷ್ಟ್ರ ರಕ್ಷಣೆ ಹಾಗೂ ರಾಷ್ಟ್ರ ಪ್ರೇಮದ ಬಗ್ಗೆ ಆಗಲಿ, ತ್ಯಾಗ ಬಲಿದಾನದ ಮಹತ್ವವಾಗಲಿ ಬಿಜೆಪಿಯ ಯಾವೊಬ್ಬ ವ್ಯಕ್ತಿಗೂ ಕೂಡ ಗೊತ್ತಿಲ್ಲ ಎಂದು ಮಾಜಿ ಸಂಸದ ಉಗ್ರಪ್ಪ ಹರಿಹಾಯ್ದರು. ಬಳ್ಳಾರಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ನ ಮಾಜಿ ಸಂಸದ VS ಉಗ್ರಪ್ಪ,
ರಾಷ್ಟ್ರಪ್ರೇಮ, ರಾಷ್ಟ್ರದ ರಕ್ಷಣೆ ವಿಚಾರವಾಗಿ ಬಿಜೆಪಿಯವರನ್ನ ಟೀಕಿಸಿದ ಅವರು, ದೇಶದಲ್ಲಿ ಸಂವಿಧಾನದ ಅಳಿವು ಉಳಿವಿನ ತೀರ್ಮಾನದ ಕುರಿತಾದ ಚುನಾವಣೆ ನಡೆಯುತ್ತಿದ್ದು, ಮತದಾರರು ಯೋಚಿಸಿ ಮತ ನೀಡಬೇಕಾಗಿದೆ ಎಂದರಲ್ಲದೆ, ದೇಶದಲ್ಲಿ ಇಂಡಿಯಾ ಒಕ್ಕೂಟ ಮತ್ತು ಕಾಂಗ್ರೆಸ್ ಪರವಾದ ಗಾಳಿ ಬೀಸುತ್ತಿದೆ. ಈ ಬಾರಿಯ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 20ಕ್ಕೂ ಹೆಚ್ಚು ಸ್ಥಾನ ಗೆಲ್ಲುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸ್ವಾತಂತ್ರ್ಯ ನಂತರ ಈಗೇನು ನಡೀತಾ ಇರತಕ್ಕಂಥ ಈ ಚುನಾವಣೆ ದೇಶದ ಇತಿಹಾಸದಲ್ಲಿ ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ಚುನಾವಣೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಚುನಾವಣೆಯ ತೀರ್ಪು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಳಿವು ಉಳಿವಿನ ಪ್ರಶ್ನೆಯನ್ನು ತೀರ್ಮಾನ ಮಾಡಿದೆ. ಸಂವಿಧಾನದ ಅಳಿವು ಉಳಿವಿನ ಪ್ರಶ್ನೆಯನ್ನು ತೀರ್ಮಾನ ಮಾಡುವಂಥ ಚುನಾವಣೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಳಿವು ಉಳಿವಿನ ಪ್ರಶ್ನೆಯನ್ನು ತೀರ್ಮಾನ ಮಾಡತಕ್ಕಂಥ ಚುನಾವಣೆ, ಜಾತ್ಯತೀತ ವ್ಯವಸ್ಥೆಯನ್ನು ಅಳಿವು ಉಳಿವಿನ ಪ್ರಶ್ನೆಯನ್ನು ತೀರ್ಮಾನ ಮಾಡತಕ್ಕಂಥ ಚುನಾವಣೆ. ಹಾಗಾಗಿ ನಾನು ಅನೇಕ ಸಾರಿ ಹೇಳ್ತಾ ಇದ್ದೇನೆ, ಈ ಚುನಾವಣೆ ದೇಶದ ಇತಿಹಾಸದಲ್ಲಿ 2ನೇ ಸ್ವಾತಂತ್ರ್ಯ ಸಂಗ್ರಾಮ. ಈ ಚುನಾವಣೆ ದೇಶದ ಇತಿಹಾಸದಲ್ಲಿ 2ನೇ ಸ್ವಾತಂತ್ರ್ಯ ಸಂಗ್ರಾಮ. ಇವತ್ತು ದೇಶದಲ್ಲಿ ನ್ಯಾಯಾಂಗದ ಸ್ವಾತಂತ್ರ್ಯ ಸಮ್ ಎಕ್ಸ್ಟೆಂಟ್ ಇವತ್ತು ಹರಣ ಆಗಿದೆ. ಚುನಾವಣಾ ಆಯೋಗದ ಸ್ವಾತಂತ್ರ್ಯವೂ ಇವತ್ತು ಸಮ್ ಎಕ್ಸ್ಟೆಂಟ್ ಹರಣ ಆಗಿದೆ. CBI, ED, ಇನ್ಕಮ್ ಟ್ಯಾಕ್ಸ್ ಇನ್ನಿತರ ಸಂಸ್ಥೆಗಳ ಸ್ವಾತಂತ್ರ್ಯನೂ ಸಹ ಹರಣ ಆಗಿದೆ. ಇದರ ಜೊತೆಗೆ ಜನಸಾಮಾನ್ಯರ ಬದುಕಿನ ಸ್ವಾತಂತ್ರ್ಯವೂ ಇವತ್ತು ಹರಣ ಆಗಿದೆ. ಹಾಗಾಗಿ ಈ ಚುನಾವಣೆ ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ಚುನಾವಣೆ. ಒಂದು ಕಡೆ ಇಂಡಿಯಾ ಬ್ಲಾಕ್ನ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಬ್ಲಾಕ್, ಕಾಂಗ್ರೆಸ್ಸು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಪಕ್ಷ, ಕಾಂಗ್ರೆಸ್ಸು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಪಕ್ಷ, ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಕೊಟ್ಟಂಥ ಪಕ್ಷ. ಅಷ್ಟೇ ಅಲ್ಲ, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ನ್ಯಾಯ ಕೊಡುವಂಥ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಪಕ್ಷ. ಆದರೆ ಇವತ್ತೇನು ಅಧಿಕಾರದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿಯವರು ಕಾಂಗ್ರೆಸ್ಸು ಏನೆಲ್ಲ ಈ ದೇಶದ ಜನರಿಗೆ ಕೊಟ್ಟಿದ್ದಾರೆ ಅವೆಲ್ಲವನ್ನೂ ಸಹ ಹರಣ ಮಾಡುವಂಥ ಪ್ರವೃತ್ತಿಯನ್ನು, ಇವತ್ತು ಸರ್ವಾಧಿಕಾರಿ ಪ್ರವೃತ್ತಿಯನ್ನು ಮಿಸ್ಟರ್ ನರೇಂದ್ರ ಮೋದಿಯವರು ಇವತ್ತು ಮೈಗೂಡಿಸ್ಕೊಂಡು ರಾಷ್ಟ್ರದ ಜನತೆಯನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಸಂಘರ್ಷ ಅಥವಾ ಈ ಧರ್ಮ ಯುದ್ಧ, ಒಂದು ಕಡೆ ವಚನ ಭ್ರಷ್ಟರು, ಇನ್ನೊಂದು ಕಡೆ ವಚನ ಪಾಲಕರು. ಕಾಂಗ್ರೆಸ್ಸು ವಚನ ಪಾಲಕರ ಪಟ್ಟಿಯಲ್ಲಿರುವಂಥದ್ದು, BJP ಮತ್ತು ಅವರ ಮಿತ್ರಕೂಟ NDA ವಚನ ಭ್ರಷ್ಟರ ಕೂಟ. ಅದು ನೋಡಿ, ಕಳೆದ ಚುನಾವಣೆಯ ಸಂದರ್ಭದಲ್ಲಿ 2013ರಲ್ಲಿ 169 ಆಶ್ವಾಸನೆಗಳು ಕೊಟ್ಟಿದ್ವಿ, 165 ಈಡೇರಿಸಿದ್ವಿ. ಮೊನ್ನೆ ಚುನಾವಣೆಯಲ್ಲಿ ಪ್ರಮುಖವಾಗಿ 5 ಗ್ಯಾರಂಟೀಸನ್ನು ಕೊಟ್ವಿ. ಮ್ಯಾಟ್ರ್ ಆಫ್ ಮಂತ್ಸಲ್ಲಿ ಅದನ್ನು ಜಾರಿಗೆ ತಂದಿದ್ದೇವೆ. ಆದರೆ ಅದೇ ಭಾರತೀಯ ಜನತಾ ಪಾರ್ಟಿಯವರು 2014ರಲ್ಲಿ 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಮಾಡಲಿಕ್ಕೆ ಆಗಲಿಲ್ಲ, ಬೆಲೆಗಳನ್ನು ಕಡಿಮೆ ಮಾಡ್ತೀವಿ ಮಾಡಲಿಕ್ಕೆ ಆಗಲಿಲ್ಲ, ಭ್ರಷ್ಟಾಚಾರ ನಿಲ್ಲಿಸ್ತೀವಿ ಮಾಡಲಿಕ್ಕೆ ಆಗಲಿಲ್ಲ, ಬಡವರಿಗೆ 15 ಲಕ್ಷ ಕಪ್ಪು ಹಣದಲ್ಲಿ ಹಾಕ್ತೀವಿ ಮಾಡಲಿಕ್ಕೆ ಆಗಲಿಲ್ಲ, ರೈತರ ಇನ್ಕಮ್ ಡಬಲ್ ಮಾಡ್ತೀವಿ ಮಾಡಲಿಕ್ಕೆ ಆಗಲಿಲ್ಲ. ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಭಾರತೀಯ ಜನತಾ ಪಾರ್ಟಿಯವರು ವಚನ ಭ್ರಷ್ಟರಾಗಿ ಇದ್ದಾರೆ. ಇದರ ಜೊತೆಗೆ ಬಹುದೊಡ್ಡ ರಾಷ್ಟ್ರ ಪ್ರೇಮದ ಬಗ್ಗೆ ಮಾತನಾಡುವಂಥವ್ರು, ರಾಷ್ಟ್ರ ರಕ್ಷಣೆಗೋಸ್ಕರ, ರಾಷ್ಟ್ರ ಪ್ರೇಮಕ್ಕೋಸ್ಕರ ಈ ದೇಶದಲ್ಲಿ ಯಾರಾದರೂ ತ್ಯಾಗ ಬಲಿದಾನಗಳನ್ನು ಮಾಡಿದರೆ ದಟ್ ಈಸ್ ಓನ್ಲಿ ಕಾಂಗ್ರೆಸ್. ಗಾಂಧೀಜಿಯವರ ತ್ಯಾಗ ಬಲಿದಾನ ಆಯಿತು, ಇಂದಿರಾಜಿಯವರ ತ್ಯಾಗ ಬಲಿದಾನ ಆಯಿತು, ರಾಜೀವ್ ಗಾಂಧಿಯವರ ತ್ಯಾಗ ಬಲಿದಾನ ಆಯಿತು.
ಆದರೆ ಭಾರತೀಯ ಜನತಾ ಪಾರ್ಟಿಯವರು ಒಬ್ಬರಾದರೂ ಸಹ ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿರೋವಂಥ ಒಂದು ಉದಾಹರಣೆ ಇಲ್ಲ. ಹಾಗಾಗಿ ಅವ್ರಿಗೆ ಏನಾಗಿದೆ, ಆ ಸ್ವಾತಂತ್ರ್ಯದ ಮಹತ್ವನೇ ಗೊತ್ತಿಲ್ಲ, ಸ್ವಾತಂತ್ರ್ಯ ಅಥವಾ ಸಂವಿಧಾನದ ಆಶಯಗಳು ಅವರಿಗೆ ಗೊತ್ತಿಲ್ಲ. ಚೈನಾದವರು ಬಾರ್ಡರ್ನ ಆಕ್ರಮಿಸ್ಕೊಳ್ಳಿ, ಚೈನಾದವರು ಯಾವ ಹೆಸರುಗಳನ್ನು ಬೇಕಾದರೂ ಬದಲಾವಣೆ ಮಾಡಲಿ, ಒಂದು ರೀತಿಯಲ್ಲಿ ಮಿಸ್ಟರ್ ಮೋದಿ ಹ್ಯಾಸ್ ಬಿಕಮ್ ಎ ಮೌನಿ ಬಾಬಾ. ಮೌನಿ ಬಾಬಾ, ಮಾತನೇ ಆಡೋದಿಲ್ಲ. ಸೊ ಹಾಗಾಗಿ ನನಗೆ ಅನ್ನಿಸ್ತಾ ಇದೆ, ಇವತ್ತು ದೇಶದಲ್ಲಿ BJPಯ ವಿರುದ್ಧವಾದಂಥ ಗಾಳಿ ಬೀಸ್ತಾ ಇದೆ. ಮೋದಿಯವರು ಯಾವ ಪುರುಷಾರ್ಥಕ್ಕೋಸ್ಕರ ಅವರಿಗೆ 400 ಸೀಟು ಸಿಗುತ್ತೆ ಅಂತೇಳಿ ಕ್ಲೈಮ್ ಮಾಡ್ತಾ ಇದ್ದಾರೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇಡೀ ದೇಶದಲ್ಲಿ BJP ಅರ್ಥಾತ್ NDA ಮಿತ್ರಕೂಟದ ವಿರುದ್ಧ ಗಾಳಿ ಬೀಸ್ತಾ ಇದೆ. BJP ನೇತೃತ್ವದ ಕೂಟವನ್ನು ಈ ಸಾರಿ ನಾಳೆ ಬೆಳಗ್ಗೆ ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯವೋ ಅವರನ್ನು ನರೇಂದ್ರ ಮೋದಿ ಆ್ಯಂಡ್ ಹಿಸ್ ಟೀಮನ್ನು ಮನೆಗೆ ಅಧಿಕಾರದಿಂದ ಕಿತ್ತೊಗೆದು ಮನೆಗೆ ಕಳಿಸ್ತಕ್ಕಂಥದ್ದು ಅಷ್ಟೇ ಸತ್ಯ. ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ಸಿನ ಪರವಾದಂಥ ಗಾಳಿ ಬೀಸ್ತಾ ಇದೆ. ಯಾಕೆ ಗಾಳಿ ಬೀಸ್ತಾ ಇದೆ? ಒಂದು, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಜೊತೆಗೆ ಕೊಟ್ಟ ಆಶ್ವಾಸನೆಗಳನ್ನು ಈಡೇರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಖರ್ಗೆ ಅವರು, ಇನ್ನಿತರ ನಾಯಕರುಗಳಿಗೆ ಸೇರಿ ಕನಿಷ್ಠ ರಾಜ್ಯದಲ್ಲಿ 20 ಸ್ಥಾನಗಳನ್ನು ಗೆಲ್ಲುವ ಅವಕಾಶಗಳು ಇವತ್ತು ರಾಜ್ಯದಲ್ಲಿ ಇದ್ದಾವೆ. ಮೋದಿಯವರಿಗೆ ಇವತ್ತು ಕನಸಿನಲ್ಲೂ ಇವತ್ತು ಕರ್ನಾಟಕ ಕಾಣ್ತಾ ಇದೆ. ಮಧ್ಯಪ್ರದೇಶಕ್ಕೆ ಹೋದ್ರು, ಛತ್ತೀಸ್ಗಢಕ್ಕೆ ಹೋದ್ರು, ಕರ್ನಾಟಕನೇ ಇವರು ಟಾರ್ಗೆಟ್ ಮಾಡಿಕೊಂಡು ಮಾತನಾಡ್ತಾ ಇದ್ದಾರೆ. ಕರ್ನಾಟಕವನ್ನು ಒಂದು ರೀತಿ ಮಲತಾಯಿ ಧೋರಣೆಯಿಂದ ನೋಡ್ತಾ ಇದ್ದಾರೆ ಮಿಸ್ಟರ್ ಮೋದಿ. ನೋಡಿ, ರಾಜ್ಯದಲ್ಲಿ ಲಾಸ್ಟ್ ಇಯರ್ ಸುಮಾರು 224 ತಾಲೂಕುಗಳು ಬರಪೀಡಿತ ಅಂಥೇಳಿ ಘೋಷಣೆ ಮಾಡಿದ್ದಾರೆ. 236 ತಾಲೂಕುಗಳ ಪೈಕಿ 224 ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ ಆಗಿದೆ. ಸುಮಾರು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. 48 lakhs ಹೆಕ್ಟೇರ್ಸಲ್ಲಿ. ಆ 48 lakh ಹೆಕ್ಟೇರ್ಸು ಸುಮಾರು 34 ಲಕ್ಷ ರೈತರಿಗೆ ಸೇರಿರುವಂಥ ಜಮೀನು. 34 ಲಕ್ಷ ರೈತರ ಜಮೀನು ಸುಮಾರು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 37,000 ಕೋಟಿ ಬೆಳೆ ನಷ್ಟ ಆಗಿದೆ. ಈ ಬೆಳೆ ನಷ್ಟ ತುಂಬಿಕೊಡ್ಲಿಕ್ಕೆ ಬರ ಪರಿಹಾರದ ಕುಡಿಯೋ ನೀರಿರ್ಬೋದು, ಮೇವಿರ್ಬೋದು, ಉದ್ಯೋಗ ಸೃಷ್ಟಿ ಇರ್ಬೋದು, ಇದಕ್ಕೆ NDRF ನಾರ್ಮ್ಸ್ ಪ್ರಕಾರ 4,663 ಕೋಟಿ 4,663 ಕೋಟಿ ಕೇಂದ್ರ ಸರ್ಕಾರ ಕೊಡಬೇಕು ಅಂಥೇಳಿ ಅಕ್ಟೋಬರಲ್ಲಿ ವಿನಂತಿ ಮಾಡಿಕೊಳ್ಳಲಾಗಿತ್ತು. ಅದೇ ತಿಂಗಳಲ್ಲಿ ಕೇಂದ್ರ ಸರ್ಕಾರದ ಟೀಮ್ ಬಂದು ಸ್ಟಡಿ ಮಾಡಿ ರೆಕಮೆಂಡ್ ಮಾಡಿ ಹೋಗಿತ್ತು ಕೊಡಬೇಕು ಅಂಥೇಳಿ. ಈ 4,663 ಕೋಟಿಯ ಜೊತೆಗೆ 18,171 ಕೋಟಿ 18,171 ಕೋಟಿ ಅಡಿಷನಲ್ ಗ್ರ್ಯಾಂಟನ್ನು ಕೊಡಬೇಕು. ನೋಡಿ, 2009ರಲ್ಲಿ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ವಿಧಾನ ಪರಿಷತ್ನಲ್ಲಿ ಅಕ್ಟೋಬರ್ 29, 28 ಆ್ಯಂಡ್ 29 ಬಳ್ಳಾರಿ ಇರ್ಬೋದು, ಕೊಪ್ಪಳ ಇರ್ಬೋದು, ರಾಯಚೂರು ಇರ್ಬೋದು, ಬಿಜಾಪುರ, ಬಾಗಲಕೋಟೆ ಈ ಭಾಗದಲ್ಲಿ ಬಂದಂಥ ಪ್ರವಾಹದಿಂದ ಬೆಳೆ ನಷ್ಟ ಆದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು, ನಾನು ಅಪ್ಪರ್ ಹೌಸಲ್ಲಿ ವಿರೋಧ ಪಕ್ಷದ ನಾಯಕ, ಲೋಯರ್ ಹೌಸಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದರು. ನಾವು ಅವ್ರ ಮೇಲೆ ಒತ್ತಡ ತಂದಾಗ ವೈಮಾನಿಕ ಸಮೀಕ್ಷೆಯನ್ನು ಡಾಕ್ಟರ್ ಮನಮೋಹನ್ ಸಿಂಗ್ರವರು, ಅಂದಿನ ಪ್ರಧಾನಮಂತ್ರಿಗಳು, ಮತ್ತು ಸೋನಿಯಾಜಿಯವರು ಏರಿಯಲ್ ಸರ್ವೆ ಮಾಡಿ ರಾಯಚೂರಿನಲ್ಲಿ ಸ್ಪಾಟಲ್ಲಿ 1,500 ಕೋಟಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಲಾಗಿತ್ತು.
ಹಾಗೆ ರಾಜ್ಯದಲ್ಲಿ 18,171 ಕೋಟಿ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕು. 4,663 ಕೋಟಿ NDRF ಕೆಳಗಡೆ ಬಿಡುಗಡೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ವಿನಂತಿ ಮಾಡಿತ್ತು, ಆದರೆ ಮಾಡಿರಲಿಲ್ಲ. ಎಲೆಕ್ಷನ್ ಕಮಿಷನ್ಗೆ ನಾನೇ ಕಂಪ್ಲೇಂಟ್ ಮಾಡಿದ್ದೆ. ಸುಪ್ರೀಂ ಕೋರ್ಟಲ್ಲಿ ನಮ್ಮ ಸರ್ಕಾರ ಅರ್ಜಿ ಹಾಕಿತ್ತು. ಈಗ 3,454 ಕೋಟಿ ಈಗ ಬಿಡುಗಡೆ ಮಾಡಿದ್ದಾರೆ. ಇವರು ಮೊದಲನೇದು ಇಷ್ಟು ದಿವಸ ಯಾಕಪ್ಪ ತಡ ಮಾಡಿದ್ರಿ? ಯಾಕೆ? ವೈ ಯು ಹ್ಯಾವ್ ಡಿಲೇಡ್? ಇದು ಸ್ಟೆಪ್ ಮದರ್ಲಿ ಮಲತಾಯಿ ಧೋರಣೆ ಅಲ್ವಾ ಕರ್ನಾಟಕಕ್ಕೆ ತೋರ್ತಾ ಇರುವಂಥದ್ದು? ಯಾವ ಮುಖ ಇಟ್ಕೊಂಡು ಮಿಸ್ಟರ್ ಮೋದಿ, ನಡ್ಡಾ, ಶಾ ಎಲ್ಲ ಕರ್ನಾಟಕಕ್ಕೆ ಬರ್ತಾ ಇದ್ದೀರಿ? ನಾನು ನಾಳೆ ಬೆಳಿಗ್ಗೆ ಬೆಳಗಾಮಲ್ಲಿ ಇರ್ತಾರೆ ಮಿಸ್ಟರ್ ಮೋದಿ. ಐ ವುಡ್ ಲೈಕ್ ಟು ಆಸ್ಕ್ ಮಿಸ್ಟರ್ ಮೋದಿ, ಯಾಕಪ್ಪ ಇಷ್ಟು ದಿವಸ ಡಿಲೇ ಮಾಡಿದ್ರಿ? ಎರಡನೇದು, ಯಾಕೆ NDRF ನಾರ್ಮ್ಸ್ ಪ್ರಕಾರ ಕೊಡದೆ 1,000 ಚಿಲ್ಲರೆ ಕೋಟಿ ಕಡಿಮೆ ಮಾಡಿದ್ದೀರಿ? ಯಾಕೆ 18,171 ಕೋಟಿ ಅಡಿಷನಲ್ ಅನುದಾನ ಈಗ ಗುಜರಾತ್ ಕೊಡ್ತೀರಿ, UP ಕೊಡ್ತೀರಿ, ಬಿಹಾರ ಕೊಡ್ತೀರಿ? ವೈ ಯು ಆರ್ ಡಿನೈಯಿಂಗ್ ಟು ಕರ್ನಾಟಕ? ಯಾವ ರಾಜ್ಯ ನಿಮಗೆ ಕಳೆದ ಸಾರಿ 26 ಸ್ಥಾನ, ಹೆಣ್ಮಗಳು ಸೇರಿದಂತೆ 26 ಸ್ಥಾನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೊಟ್ಟಂಥದ್ದು? ಯಾಕೆ? ವೈ ಅಂದರೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಮೋದಿಯವರು ಹತಾಶರಾಗಿ ವಿರೋಧ ಪಕ್ಷಗಳನ್ನು ದಮನ ಮಾಡುವಂಥ ಪ್ರವೃತ್ತಿಯನ್ನು ತೋರ್ತಾ ಇದ್ದಾರೆ. ಈ ದೇಶ ಕಂಡಂಥ ಸರ್ವಾಧಿಕಾರಿ ಪ್ರವೃತ್ತಿಯ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಮಿಸ್ಟರ್ ಮೋದಿ. ಇವತ್ತು ಅಧಿಕಾರ ಕೈಯಿಂದ ಅಲುಗಾಡ್ತಾ ಇದೆ, ಜಾರುತ್ತೆ ಅನ್ನೋದು ಗೊತ್ತಾದ ಮೇಲೆ ನಾಚಿಕೆ ಆಗೋದಿಲ್ವಾ ಮಿಸ್ಟರ್ ಮೋದಿ? ತಾಳಿ ಬಗ್ಗೆನೂ ಸಹ ಮಾತನಾಡೋದಕ್ಕೆ ಹೊರಟಿದೆಯಲ್ಲ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಮೋದಿ, ತಾಳಿಯ ಬಗ್ಗೆ ಮಾತನಾಡಲಿಕ್ಕೆ, ತಾಯಂದಿರು ಧರಿಸಿರುವಂಥ ತಾಳಿಯ ಬಗ್ಗೆ ಮಾತನಾಡಲಿಕ್ಕೆ ನಿಮಗೆ ಯಾವ ನೈತಿಕತೆ ಇದೆ? 67ರಲ್ಲಿ ನಿಮ್ಮ ಶ್ರೀಮತಿಯವರಿಗೆ ತಾಳಿ ಕಟ್ಟಿದ್ರಿ, 74ರವರೆಗೂ ಆ ಹೆಣ್ಣುಮಗಳ ಜೊತೆಯಲ್ಲಿ ಸಂಸಾರ ನಡೆಸಿದ್ರಿ. ಈಗ ಹೆಣ್ಣು ಮಗಳ ಗತಿ ಏನಾಗಿದೆ? ಬಹುಶಃ ಭಾರತದ ಸಂಸ್ಕೃತಿನಲ್ಲಿ, ಭಾರತದ ಪರಂಪರೆಯಲ್ಲಿ, ಭಾರತದ ಮಣ್ಣಿನಲ್ಲಿ ತಾಳಿಗೆ ಇರುವಂಥ ಪಾವಿತ್ರ್ಯತೆ ಬಹುಶಃ ಪ್ರಪಂಚದ ಯಾವುದೇ ರಾಷ್ಟ್ರದಲ್ಲಿ ಇಲ್ಲ. ತಮ್ಮ ಶ್ರೀಮತಿಯವರ ರಕ್ಷಣೆ ಮಾಡೋದಕ್ಕಾಗದೇ ಇರುವಂಥ ಪ್ರಧಾನಿ ಇವತ್ತು ತಾಳಿ ಬಗ್ಗೆ ಮಾತನಾಡ್ತಾರೆ ಅಂದರೆ ಎಷ್ಟು ಲಘುವಾಗಿ ತಾಳಿ ಬಗ್ಗೆ ತೆಗೆದುಕೊಂಡಿದ್ರಿ ಅನ್ನೋದು ಇದು ಈ ದೇಶದ ಸಂಪ್ರದಾಯಕ್ಕೆ, ಸಂಸ್ಕಾರಕ್ಕೆ, ಈ ದೇಶದ ಪರಂಪರೆಗೆ, ಅದರಲ್ಲೂ ವಿಶೇಷವಾಗಿ ಹಿಂದೂ ಸಂಸ್ಕಾರಕ್ಕೆ, ಪರಂಪರೆಗೆ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಮಾಡಿರತಕ್ಕಂಥ ಅಪಚಾರ. ಭಾರತದ ಪರಂಪರೆಗೆ, ಸಂಸ್ಕಾರಕ್ಕೆ ದ್ರೋಹ ಮಾಡಿರುವಂಥ ಮೋದಿ, BJP ಯಾವ ಮುಖ ಇಟ್ಕೊಂಡು ಓಟ್ ಕೇಳ್ತೀರಿ? ಈ ಬಾರಿಯ ಲೋಕಸಭಾ ಚುನಾವಣೆ ಬಿಜೆಪಿಯ ಸುಳ್ಳು ಮತ್ತು ಕಾಂಗ್ರೆಸ್ನ ಸತ್ಯದ ನಡುವೆ ನಡೆಯುತ್ತಿರುವ ಚುನಾವಣೆಯಾಗಿದೆ ಎಂದು ಕಾಂಗ್ರೆಸ್ನ ಸಚಿವರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಬಳ್ಳಾರಿಯ ಮುನ್ಸಿಪಲ್ ಮೈದಾನದಲ್ಲಿ ಆಯೋಜಿಸಿದ್ದ ಬೃಹತ್ ಪ್ರಚಾರ ಸಭೆಯಲ್ಲಿ ರಾಹುಲ್ ಗಾಂಧಿಯ ಆಗಮನಕ್ಕೂ ಮುನ್ನ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಸಚಿವರುಗಳು, ಕಳೆದ 10 ವರ್ಷಗಳಿಂದ ಬಿಜೆಪಿಯು ಸುಳ್ಳು ಹೇಳುತ್ತಲೇ ಆಡಳಿತ ನಡೆಸಿದ್ದಾರೆ. ಅದರಲ್ಲೂ ಬಳ್ಳಾರಿಯ ಬಿಜೆಪಿ ನಾಯಕರು ಸುಳ್ಳುಗಳನ್ನು ಪ್ರಚಾರ ಮಾಡುವುದರಲ್ಲಿ ನಿಸ್ಸೀಮರು. ಈಗ ಕೊಪ್ಪಳದಲ್ಲೂ ಸುಳ್ಳಿನ ರಾಜಕಾರಣ ಮಾಡುತ್ತಿದ್ದಾರೆ. ಅಲ್ಲದೆ ಬಿಜೆಪಿಯವರು ಜಾತಿ, ಧರ್ಮದ ಮೇಲೆ ರಾಜಕೀಯ ಮಾಡುತ್ತಾರೆ ಎಂದು ಬಿಜೆಪಿ ವಿರುದ್ಧ ಟೀಕಿಸಿದರು. बोलो राहुल गांधी की, बोलो कांग्रेस पार्टी की, बोलो सोनिया गांधी की, बोलो मल्लिकार्जुन खड़गे साहब की, बोलो कांग्रेस पार्टी की, बोलो तुकाराम की, बोलो कांग्रेस पार्टी की. ಕಾಂಗ್ರೆಸ್ ಪಕ್ಷದ ಐತಿಹಾಸಿಕವಾದಂತಹ ಕ್ಷಣಕ್ಕೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ನಮ್ಮೆಲ್ಲರ ಕಣ್ಮಣಿ ಯುವ ನಾಯಕರು ಅಥವಾ ಯುವಕರಿಗೆ ಶಕ್ತಿಯನ್ನು ರಾಹುಲ್ ಗಾಂಧಿ बोलो राहुल गांधी जी ಅವರಿಗೆ ಇಲ್ಲ ವಾಯ್ಸ್ ಬರ್ತಾ ಇಲ್ಲ. बोलो राहुल गांधी जी ಅವರಿಗೆ, ನಮ್ಮ ಯುವಕರ ಕಣ್ಮಣಿಯಾದಂತ ರಾಹುಲ್ ಗಾಂಧಿ ಜಿ ಅವರಿಗೆ, बोलो ಕಾಂಗ್ರೆಸ್ ಪಾರ್ಟಿ ಕೆ.
ನಾವೆಲ್ಲರೂ ಕೂಡ ಇವತ್ತು ಯಾರನ್ನ ಮನೆ ಕಳ್ಸಕ್ ಬಂದೀವಿ? ಈ ದುಷ್ಟರನ್ನ, ಬಿಜೆಪಿ ಅವರನ್ನ ಮನೆಗೆ ಕಳ್ಸಕ್ಕೆ ಬಂದೀವಿ. ಖಂಡಿತವಾಗ್ಲೂ ಹೌದು. ಯಾಕೆಂದ್ರೆ ನ್ಯಾಯ ಬಲೋ ರಾಹುಲ್ ಗಾಂಧೀಜಿ ಅವ್ರಿಗೆ, ನಮ್ಮ ಯುವಕರ ಕಣ್ಮಣಿ ಅಂತ ರಾಹುಲ್ ಗಾಂಧೀಜಿ ಅವ್ರಿಗೆ ತಮ್ಮ ಧ್ವನಿ ಡೆಲ್ಲಿ ಕೇಳಬೇಕು. ಚುನಾವಣೆ ಯಾವ ಚುನಾವಣೆ ಬರ್ತದೆ ಅವಾಗ ಜನಗಳು ಮಧ್ಯೆ ಹೋಗಿ ಮತ ಕೇಳುವಾಗ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇರುವಾಗ ನಾವೇನು ಮಾಡಿದ್ದೀವಿ, ಮುಂದಿನ ದಿನ ನಮ್ಮ ಸರ್ಕಾರ ಬಂದರೆ ನಾವೇನು ಮಾಡ್ತೀವಿ ಅಂತ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮಗೆಲ್ಲ ಗೊತ್ತಿದ್ದಂಗೆ 2023 ಚುನಾವಣೆಯಲ್ಲಿ ನಾವು ಪ್ರಚಾರಕ್ಕೆ ಹೋಗುವಾಗ ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಮನೆಗೆ 2,000 ರೂಪಾಯಿ ಕೊಡ್ತೀವಿ, 5 kg ಅಕ್ಕಿ ಇದ್ದಿದ್ದು 10 kg ಕೊಡ್ತೀವಿ, ಆಮೇಲೆ 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಕೊಡ್ತೀವಿ. ಆಮೇಲೆ ಎಲ್ಲ ನಮ್ಮ ಹೆಣ್ಮಕ್ಳು ಬಸ್ಸಲ್ಲಿ ಕರ್ನಾಟಕದಲ್ಲಿ ಫ್ರೀಯಾಗಿ ಅಡ್ಡಾಡ್ಬೋದು. ಡಿಪ್ಲೊಮಾ ಹೋಲ್ಡರ್ಗೆ 3,000 ರೂಪಾಯಿನ ಕೊಡ್ತೀನಿ ಅಂತ ನಾವು 5 ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ವಿ. ಹಾಗಾಗಿ ಚುನಾವಣೆ ಟೈಮಲ್ಲಿ ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. 5 ಗ್ಯಾರಂಟಿ ಘೋಷಣೆ ಮಾಡಿದ ಕಾರಣಕ್ಕೆ ಕರ್ನಾಟಕದ ಜನ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ 136 ಸೀಟನ್ನು ತಂದು ಕೊಟ್ಟರು. ಜನ 136 ಸೀಟನ್ನು ನಮ್ಮನ್ನ ಗೆಲ್ಸ್ಕೊಟ್ರು. ನಮ್ಮ ಸರ್ಕಾರ ಬಂದಾದಮೇಲೆ ವಿರೋಧ ಪಕ್ಷದವರು ಇಲ್ಲ, ಈ ಗ್ಯಾರಂಟಿ ಕೊಡೋಕ್ಕೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿ ಕೊಡಬೇಕಾದ್ರೆ ಕನಿಷ್ಠ 54,000 ಕೋಟಿ ಆಗ್ತದಂದರು. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನು ಜಾರಿ ಮಾಡಿದ್ವಿ. ಅದ್ರ ಜೊತೆಯಲ್ಲಿ ಇನ್ನೊಂದು ಗ್ಯಾರಂಟಿ ನಾವು ಘೋಷಣೆ ಮಾಡಿರಲಿಲ್ಲ, 6ನೇ ಗ್ಯಾರಂಟಿ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಯಾವುದಂದರೆ ಬಡ ಜನಗಳಿಗೆ ಮನೆ ಕೊಡ್ತೀವಂತ ನಾವು ಯಾವತ್ತೂ ಘೋಷಣೆ ಮಾಡಿರಲಿಲ್ಲ. ನಮ್ಮ ಸ್ಲಮ್ ಬೋರ್ಡಲ್ಲಿ 2015, 16, 17, 18 ಮನೆ ಸಿದ್ದರಾಮಯ್ಯ ಅವರು ಹಿಂದಿನ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಒಂದು ಮನೆಯೂ BJP ಸರ್ಕಾರದಲ್ಲಿ ಸ್ಯಾಂಕ್ಷನ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆದಮೇಲೆ ಬಡವ್ರು ಬೀದಿಯಲ್ಲಿದ್ದಾರೆ. ಬಡವ್ರುಗಳಿಗೆ 10 ವರ್ಷದಿಂದ ಒಂದು ಮನೆ ಕೊಟ್ಟಿಲ್ಲ. ಹಾಗಾಗಿ ಅವ್ರು ಮನೆ ಕೊಡಬೇಕಂತ ಮನೆಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ 7,400 ಕೋಟಿನೂ ನಾನು ಕೊಡ್ತೀನಿ, ಮನೆಗಳು ಕಟ್ಕೊಡ್ಬೇಕು ಅವ್ರನ್ನ ಅಂತ ಹೇಳ್ಬಿಟ್ಟು 500 ಕೋಟಿಯನ್ನು ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿದ ಕಾರಣಕ್ಕೆ ನಾವು ಫೆಬ್ರವರಿ 2ನೇ ತಾರೀಕಿಗೆ 36,789 ಮನೆಗಳು ಕೊಟ್ವಿ. ಇದೇ ಬಿಜೆಪಿ ಮಿತ್ರರು ಹೇಳಿದ್ರು, ಸರಿಯಾದ ರೈತರಿಗೆ ಕರೆಂಟ್ ಕೊಡಕ್ ನಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ, ಇವ್ರೇನ್ ಕರೆಂಟ್ ಕೊಡಕ್ ಸಾಧ್ಯತೆ ಇದೆ, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ನಮ್ಮ ಮಾತನ್ನು ಹೇಳಿದ್ರು. ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ಮತ್ತು ನಮೂನೆ 26ರ ಘೋಷಣಾ ಪತ್ರದಲ್ಲಿ ನ್ಯೂನತೆಗಳಿದ್ದರೂ ಅದನ್ನು ಹಾಗೆಯೇ ಅಂಗೀಕರಿಸಲಾಗಿದೆ ಎಂದು ಬಿಜೆಪಿ ಕಾನೂನು ಪ್ರಕೋಷ್ಠದ ವಸಂತ್ ಕುಮಾರ್ ಆರೋಪಿಸಿದರು. ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಕಾನೂನು ಪ್ರಕೋಷ್ಠದ ವಸಂತ್ ಕುಮಾರ್ ಅವರು, ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರದಲ್ಲಿ 3 ಮಕ್ಕಳು ಅವಲಂಬಿತರು, ತಂದೆ ಓಬಣ್ಣ 4ನೇ ಅವಲಂಬಿತರೆಂದು ಘೋಷಣೆ ಮಾಡಿರುತ್ತಾರೆ. ಆದರೆ ಅವರಿಗೆ ಸಂಬಂಧಿಸಿದ ಸ್ಥಿರಾಸ್ತಿ, ಚರಾಸ್ತಿ, ಬ್ಯಾಂಕಿನ ಸಾಲಗಳು ಮತ್ತಿತರ ಮಾಹಿತಿಯನ್ನು ಒದಗಿಸದೆ ಕಾಲಂಗಳನ್ನು ಮಾಯ ಮಾಡಿದ್ದಾರೆ ಎಂದು ಆರೋಪಿಸಿದರಲ್ಲದೆ ಇನ್ನಿತರ ನ್ಯೂನತೆಗಳ ಬಗ್ಗೆ ಸಮಗ್ರವಾಗಿ ತಿಳಿಸಿದರು. ಪ್ರಕೋಷ್ಠ ರಾಜ್ಯ ಸಂಚಾಲಕ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಅಂತ ಶ್ರೀಯುತ ಯುವ ನಾಯಕರಾದ ಅನಿಲ್ ಕುಮಾರ್ ಅವರು ಕೂಡ ಇದ್ದಾರೆ. ಹಾಗೆ ನಮ್ಮ ಕಾನೂನು ಪ್ರಕೋಷ್ಠದ ಎಲ್ಲ ತಂಡದವರು ಕೂಡ ಇದ್ದಾರೆ. ಮುಖ್ಯವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಾಜಿ ಸಚಿವರಾದ ಸುರೇಶ್ ಕುಮಾರ್ ಅವರು ಸವಿಸ್ತಾರವಾಗಿ ರಾಜಕೀಯ ವೈಫಲ್ಯಗಳ ಬಗ್ಗೆ ಇವತ್ತು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಇವತ್ತು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ. 28 ಲೋಕಸಭಾ ಚುನಾವಣೆಗಳಲ್ಲಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡ್ಕೊಂತಕ್ಕಂಥದ್ದು ಮೇಲ್ನೋಟಕ್ಕೆ ನಮಗೆಲ್ಲ ಕಾಣ್ತಾ ಇದೆ. ಎಲ್ಲಾ ಲೋಕಸಭಾ ಕೇಂದ್ರಗಳಲ್ಲಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಚುನಾವಣೆಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಉದಾಹರಣೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನೀವೆಲ್ಲ ಗಮನಿಸಿರ್ಬೋದು. ನಾವು ಮುಖ್ಯ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟ ನಂತರ 7 ತುಕಡಿ ಪ್ಯಾರಾಮಿಲಿಟರಿಯನ್ನ ಒದಗಿಸಿ ಎಲ್ಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಪ್ರತಿಯೊಂದು ಬೂತ್ಗಳಲ್ಲಿ ವಿಡಿಯೋ ರೆಕಾರ್ಡ್ ಅನ್ನ ಮತದಾನ ದಿನ ಮಾಡಬೇಕು ಅಂತೇಳಿ ನಾವು ವಿನಂತಿ ಮಾಡಿದ್ರಿಂದ ಮುಖ್ಯ ಚುನಾವಣಾ ಆಯೋಗ ಅನುವು ಮಾಡಿಕೊಡ್ತೀವಿ. ಹಾಗೆಯೇ 14 ಲೋಕಸಭಾ ಕ್ಷೇತ್ರದಲ್ಲಿ ನಿನ್ನೆ ಎಲ್ಲಾ ಕಡೆ ಶಾಂತಿಯುತ ಮತದಾನ ನಡೆಯೋದ್ರ ಜೊತೆಗೆ
ಇನ್ನು ಉಳಿದ 14 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಸಂಪೂರ್ಣವಾಗಿ ಪಾರದರ್ಶಕವಾಗಿ ಮುಕ್ತ ಮತದಾನ ನಡೀಬೇಕು ಅಂತೇಳಿ ನಾವು ಚುನಾವಣಾ ಆಯೋಗವನ್ನು ವಿನಂತಿ ಮಾಡ್ತಾ, ಉದಾಹರಣೆಗೆ ಬಳ್ಳಾರಿಯಲ್ಲಿ ಈಗಾಗಲೇ ನಾಮಪತ್ರ ಆಗಿ ಚುನಾವಣಾ ಪ್ರಚಾರ ಅಬ್ಬರವಾಗಿ ನಡೀತಾ ಇದೆ. ನಾವು ನಾಮಪತ್ರ ಸಲ್ಲಿಸಿದ ನಂತರ ಸ್ಕೂಟನಿ ದಿವಸ ನಾವು ಬಳ್ಳಾರಿಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಒಂದು ಸೀರಿಯಸ್ ಅಲಿಗೇಷನ್ ಸ್ಕೂಟನಿ ದಿವಸ ನಾವು ಮಾಡಿದ್ವಿ. ನಮ್ಮ ಕಾನೂನು ಪ್ರಕೋಷ್ಠದ ಜಿಲ್ಲಾ ಸಂಚಾಲಕರಾದ ಸಿದ್ದಾರೆಡ್ಡಿ ಅವರು ಇರ್ಬೋದು, ನಮ್ಮ ಲೀಗಲ್ ಸೆಲ್ನ ರಮೇಶ್ ಜೋಯಿಸ್ ಅವರು ಬಂದಿದ್ರು. ಅವತ್ತು ಕಾಂಗ್ರೆಸ್ ಅಭ್ಯರ್ಥಿ ಫಾರ್ಮ್ 26 ನಾಮಪತ್ರದಲ್ಲಿ ಪ್ರತಿ ಕಾಲಮ್ ಅನ್ನು ಕೂಡ ಫಿಲಪ್ ಮಾಡಬೇಕು ಅಂತ ಹೇಳುತ್ತೆ ಕಾನೂನು. ಅಲ್ಲಿ ಏನ್ ಹೇಳ್ತಾರೆ ಅವರು, ಕಾಂಗ್ರೆಸ್ ಅಭ್ಯರ್ಥಿ 3 ಮಕ್ಕಳು ಅವಲಂಬಿತರಾಗಿದ್ದು ಮತ್ತು ತಂದೆ ಓಬಣ್ಣ ಅವರು ಕೂಡ ನನಗೆ ಅವಲಂಬಿತರಾಗಿದ್ದಾರೆ ಅಂತ ಆ ಕಾಲಮ್ ಅಲ್ಲಿ ಹೇಳ್ತಾರೆ. ಅವಲಂಬಿತ ಕಾಲಮ್ ಅನ್ನ ಫಿಲಪ್ ಮಾಡಿದಂತ ಮುಂದುವರೆದ ಕಾಲಮ್ಗಳು ಏನಿದಾವಲ್ಲ ಆ ಕಾಲಮ್ಗಳನ್ನೇ ಎಗರಿಸ್ತಾರೆ. ಅದರಿಂದ ಅಂದ್ರೆ ಅವಲಂಬಿತರು ಅಂತ ಬಂದ ಮೇಲೆ ಅಲ್ಲಿ ಅವಲಂಬಿತರ ಹತ್ರ ಮೂವಬಲ್ ಇಮೂವಬಲ್ ಪ್ರಾಪರ್ಟಿ ಏನಿದೆ ಅನ್ನೋದನ್ನ ನಾವು ತುಂಬಬೇಕಾಗ್ತದೆ. ಅವರ ಆಸ್ತಿ ಎಷ್ಟಿದೆ, ಅವಲಂಬಿತರ ಆಸ್ತಿ ಎಷ್ಟಿದೆ, ಅವರ ಗೋಲ್ಡ್ಸ್ ಏನಿದೆ, ಗೋಲ್ಡ್ ಆರ್ನಮೆಂಟ್ಸ್ ಬಗ್ಗೆ ಮಾಹಿತಿ ಕೂಡ ಅಂತಿರ್ಬೋದು. ಈ ತರದ ಯಾವುದೇ ಮಾಹಿತಿಯನ್ನ ಫಾರ್ಮ್ 26 ಅಲ್ಲಿ ನಾಮಪತ್ರ ಜೊತೆ ಕೊಟ್ಟಂತ ಅಫಿಡವಿಟ್ ಫಾರ್ಮ್ 26 ಅಲ್ಲಿ ಅವರು ಆ ಕಾಲಮನ್ನೇ ಕೂಡ ತೆಗೆದಾಕ್ತಾರೆ. ಅದನ್ನ ನಾವು ರಿಟರ್ನಿಂಗ್ ಆಫೀಸರ್ ಮುಂದೆ ಅಲಿಗೇಷನ್ ಮಾಡಿ ಅಬ್ಜೆಕ್ಷನ್ ಕೂಡ ನಾವು ಕೊಡ್ತೀವಿ. ಈ ಕಾಲಮ್ಸ್ ಅನ್ನ ಇಲ್ಲಿ ಫಿಲಪ್ ಮಾಡಿಲ್ಲ. ಉದಾಹರಣೆಗೆ ಅವರ ತಂದೆ ಅವಲಂಬಿತರು ಅಂತ ಆದ್ರೆ ಅವರ ತಂದೆ ಹೆಸರಲ್ಲಿ ಎಷ್ಟು ಜಮೀನಿದೆ, ಅವರ ಹೆಸರಲ್ಲಿ ಎಷ್ಟು ಗೋಲ್ಡ್ ಇದೆ ಅಂತಕ್ಕಂಥದ್ದನ್ನ ಅಲ್ಲಿ ಉಲ್ಲೇಖ ಮಾಡಬೇಕು. ಅದ್ಯಾವುದನ್ನು ಕೂಡ ಮಾಡಿಲ್ಲ. ಅದನ್ನ ಅಲಿಗೇಷನ್ ಮಾಡಿದ್ರೆ ರಿಟರ್ನಿಂಗ್ ಆಫೀಸರ್ ಒಂದೇ ಒಂದು ಕಾರಣ ಇಟ್ಕೊಂಡು ಎಲ್ಲ ಸರಿಯಾಗಿದೆ ಅಂತ ಅಕ್ಸೆಪ್ಟ್ ಮಾಡಿದ್ದಾರೆ ನಾಮಿನೇಷನ್. ನಾವು ಖಂಡಿಸ್ತಾ ಇದ್ದೀವಿ ಇದನ್ನ. ಮತ್ತೆ ಅದರ ಆದೇಶ ಪ್ರತಿ ನಮಗೆ ನೆನ್ನೆ ಸಿಕ್ಕಿದೆ ಡಿಸಿಯಿಂದ. ನಾವು ಆದೇಶದ ವಿರುದ್ಧ ನಾವು ಮುಂದೆ ಚಾಲೆಂಜ್ ಮಾಡೋರಿದ್ದೀವಿ. ಯಾವ ಕಾರಣಕ್ಕೂ ಕೂಡ ನಾಮಿನೇಷನ್ ಫಾರ್ಮ್ 26 ಅಲ್ಲಿ ಎಲ್ಲ ಕಾಲಂ ಭರ್ತಿ ಆಗಬೇಕು ಅಂತಕ್ಕಂಥದ್ದು ಕಾನೂನು ಹೇಳ್ತದೆ. ಅದನ್ನ ಅಪೂರ್ಣ ಮಾಡಿರೋದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿ ಅಪೂರ್ಣ ನಾಮಿನೇಷನ್ ಅನ್ನು ಕೊಟ್ಟರು ಕೂಡ ರಿಟರ್ನಿಂಗ್ ಆಫೀಸರ್ ಅಕ್ಸೆಪ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ಇವತ್ತು ಬಿಜೆಪಿ ಕಾನೂನು ಪ್ರಕೋಷ್ಠ ಬಿಜೆಪಿ ರಾಜ್ಯ ತಂಡದಿಂದ ನಾವು ಖಂಡಿಸ್ತಾ ಇದ್ದೀವಿ. ಹಾಗೇನೆ ಮುಂದುವರೆದು ಕಳೆದ 15 ದಿವಸದ ಹಿಂದೆ ನಿಮಗೆಲ್ಲ ಗೊತ್ತಿದೆ, ಏನು ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕರು ರಾಜ್ಯಸಭಾ ಸದಸ್ಯರಾದ ನಾಸೀರ್ ಹುಸೇನ್ ಅವರು ಬಳ್ಳಾರಿಗೆ ಭೇಟಿ ಕೊಡ್ತಾರೆ. ಅವತ್ತಿನ ದಿವಸ ನಮ್ಮ ಬಿಜೆಪಿ ಜಿಲ್ಲಾ ಘಟಕ ಕಪ್ಪು ಪಟ್ಟಿಯನ್ನು ತರಿಸಿ ಮೌನವಾಗಿ ಪ್ರತಿಭಟನೆಯನ್ನು ಮಾಡ್ತದೆ. ಪ್ರತಿಭಟನೆಯನ್ನ ಮಾಡಿದ ಕಾರಣ ಇಷ್ಟೇನೆ, ನಾಸೀರ್ ಹುಸೇನ್ ಅವರ ಬೆಂಬಲಿಗರು ಶಕ್ತಿ ಕೇಂದ್ರವಾದಂಥ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಘೋಷಣೆಯನ್ನ ನಾಸೀರ್ ಹುಸೇನ್ ಅವರ ಬೆಂಬಲಿಗರು ಘೋಷಣೆಯನ್ನ ಕೂಗ್ತಾರೆ. ಅವ್ರ ಮೇಲೆ FIR ಆಗ್ತದೆ. ಇದೆಲ್ಲ ಘಟನೆ ಇದ್ದಂಥ ಸಂದರ್ಭದಲ್ಲಿ ಚುನಾವಣಾ ಮಾದರಿ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ಗೂ ಬಳ್ಳಾರಿಗೆ ಬರಬಾರದು, ಅವ್ರನ್ನ ಭವ್ಯ ರೀತಿಯಿಂದ ಸ್ವಾಗತ ಬೈಕ್ ರ್ಯಾಲಿ ಮತ್ತು DJ ಮೂಲಕ ಯಾವುದೇ ಅನುಮತಿಗಳನ್ನು ತೆಗೆದುಕೊಳ್ಳದೆ ಭವ್ಯ ರೀತಿ ಸ್ವಾಗತವನ್ನು ಮಾಡಿದಾಗ ನಮ್ಮ ಬಳ್ಳಾರಿ ಜಿಲ್ಲೆಯ ಬಿಜೆಪಿ ಘಟಕ ಅದನ್ನು ವಿರೋಧ ಮಾಡಿ ಮೌನವಾಗಿ ಪ್ರತಿಭಟನೆ ಮಾಡ್ತಿದ್ದಾಗ ಅಲ್ಲಿನ ಅಪರ ಮುಖ್ಯ ಅಧಿಕಾರಿ ಏನು ಪೊಲೀಸ್ ಅಧಿಕಾರಿ ರವಿಕುಮಾರ್ ಅವರು ದರ್ಪವನ್ನು ತೋರಿಸಿ ನಮ್ಮ ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರ ಮೇಲೆ ದರ್ಪವನ್ನು ತೋರಿಸಿ ಅವರು ಮಹಿಳೆಯರನ್ನು ನೋಡದೆ ಎಳೆದಾಡಿ ಜೀಪಿಗೆ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ನಾವು ಖಂಡಿಸಿ ಮುಖ್ಯ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟು ನಮ್ಮ ರಾಜ್ಯ ನಾಯಕರ ತಂಡದೊಂದಿಗೆ ಹೋಗಿ ದೂರನ್ನು ಕೊಟ್ಟು ಅವ್ರ ಮೇಲೆ ಆಕ್ಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಅವರಿಗೆ ವಿನಂತಿ ಮಾಡಿದ್ವಿ. ಈ ಥರದ ಘಟನೆಗಳು ನಡೆಯೋದ್ರ ಮೂಲಕ ಇವತ್ತು ಕಾಂಗ್ರೆಸ್ ಈ ಥರದೆಲ್ಲ ವ್ಯಕ್ತಿಗಳನ್ನ ಸ್ಟಾರ್ ಪ್ರಚಾರಕ್ಕೂ ಲೀಡರ್ಗಳನ್ನ ಮುಂದೆ ಇಟ್ಕೊಂಡು ಚುನಾವಣೆ ಮಾಡಕ್ಕೆ ಹೋಗಿದೆ. ಇದು ನಿಜಕ್ಕೂ ಕೂಡ ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಖಂಡಿಸ್ತಾ ಇವತ್ತು ಒಂದು ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಬಿಜೆಪಿ ಗೆಲ್ತದೆ ಅಂತಕ್ಕಂಥ ಭರವಸೆಯೊಂದಿಗೆ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದಾರೆ. ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಮತಗಟ್ಟೆಗಳಲ್ಲಿ 100% ವಿಕಲಚೇತನರ ಮತದಾನವಾಗಲು ತಾವೆಲ್ಲರೂ ಕೈ ಜೋಡಿಸಬೇಕು ಎಂದು ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕಿ ವೈ ವನಜಾ ಅವರು ಹೇಳಿದರು. ಕಾರಟಗಿ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಆಯೋಜಿಸಿದ್ದ ತಾಲೂಕು ಮಟ್ಟದ ಚುನಾವಣಾ ಸಭೆಯಲ್ಲಿ ತಾಲೂಕು ಪಂಚಾಯತ್ನ ಸಹಾಯಕ ನಿರ್ದೇಶಕಿ ವೈ ವನಜಾ ಅವರು ಚುನಾವಣಾ ಆಯೋಗದಿಂದ ವಿಕಲಚೇತನರು ವ್ಯವಸ್ಥಿತ ರೀತಿಯಲ್ಲಿ ಮತ ಚಲಾಯಿಸಲು ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ಅದರಂತೆ ತಮ್ಮ ಮತಗಟ್ಟೆಗಳಲ್ಲಿ ಸುರಕ್ಷಿತವಾಗಿ ಮತದಾನ ಮಾಡಲು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದ್ದು, ಈ ಅವಕಾಶವನ್ನು ಬಳಸಿಕೊಂಡು ಸದೃಢ ಭಾರತಕ್ಕಾಗಿ ತಪ್ಪದೇ ಮತ ಹಾಕಿ, ಯಾವುದೇ ಕಾರಣಕ್ಕೂ ವಿಶೇಷ ಚೇತನರು ಮತದಾನದಿಂದ ಹೊರಗುಳಿಯಬಾರದಂತೆ ಕ್ರಮ ವಹಿಸಲು ತಿಳಿಸಿದರು. ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ
ಕೊರಟಗೆರೆಯ ಚಿಂಪುಗಾನಹಳ್ಳಿ ಗ್ರಾಮದಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಮಾರು 10 ಗುಡಿಸಲು ಬೆಂಕಿಗೆ ಆಹುತಿಯಾಗಿವೆ. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿ ವ್ಯಾಪ್ತಿಯ ಚಿಂಪುಗಾನಹಳ್ಳಿ ಗ್ರಾಮದಲ್ಲಿ ಆಕಸ್ಮಿಕವಾಗಿ ತಗುಲಿದ ಬೆಂಕಿಗೆ 10ಕ್ಕೂ ಹೆಚ್ಚು ಗುಡಿಸಲುಗಳು ಸುಟ್ಟು ಭಸ್ಮವಾಗಿ ಕರಕಲಾದ ಘಟನೆ ನಡೆದಿದೆ. ಮಾಹಿತಿ ತಿಳಿಯುತ್ತಿದ್ದಂತೆಯೇ ಕರ್ತವ್ಯ ನಿರತ ಚುನಾವಣಾಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಅಷ್ಟರೊಳಗೆ 5 ಗುಡಿಸಲಿನಲ್ಲಿದ್ದ ಗ್ಯಾಸ್ ಸಿಲಿಂಡರ್ಗಳ ಪೈಕಿ 2ಕ್ಕೂ ಹೆಚ್ಚು ಗ್ಯಾಸ್ ಸಿಲಿಂಡರ್ಗಳು ಬ್ಲಾಸ್ಟ್ ಆಗಿವೆ. ಗುಡಿಸಲಿನಲ್ಲಿದ್ದ ಜನರು ಮತದಾನ ಮಾಡಲು ಮತಗಟ್ಟೆಗೆ ತೆರಳಿದ್ದ ವೇಳೆ ಈ ಘಟನೆ ಸಂಭವಿಸಿದ್ದರಿಂದ ಯಾವುದೇ ಪ್ರಾಣಹಾನಿಯಾಗದೆ ಭಾರೀ ಅನಾಹುತ ತಪ್ಪಿ ಹೋದಂತಾಗಿದೆ. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.